ಅದು ಯಾವ ಜನ್ಮದಲ್ಲಿ ನಂಗೆ ಶತ್ರು ಆಗಿದ್ಲೋ ಏನೋ ಗೊತ್ತಿಲ್ಲ, ನನ್ಗೊಬ್ಳಿಗೆ ಹಂಗೆ ಮಾಡ್ತಾಳವಳು. ಈಗ ಪರ್ಚ್ಕಿರ್ಸ್ಬಿಟ್ರೆ ಏನಿಲ್ಲ ನಿನ್ನ ಮಲ್ಕೊಳೆ. 1 ಗಂಟೆ ಆಗ್ತಿದೆ ಟೈಮ್. ಒಬ್ಬ ಬರುತ್ತೆ, ಬಟ್ ನಾನೇನು ಮಾಡಲ್ಲ. ಅದು ಒಳ್ಳೆ ಗಂಡು ನೋಡಿ ಮದುವೆ ಮಾಡುವೆನು. ಎಲ್ಗೋಗಿದೆ? ಹಾಂ, ನೀರು ಕುಡ್ಕೊಂಬರಕ್ಕೆ ಹೋಗಿದ್ದಾ? ಯಾಗ್ರೆ ಹುಲಿ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ಯಾಗ್ರೆ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ನಾನು ಅನ್ಕೋತಾ ಇದ್ದೀನಿ ಎಲ್ರೂ ಮಲಗಿರ್ತೀರಾ ಅಂತ. ಯಾಕಂದರೆ ಟೈಮ್ ಬಂದು 1 ಗಂಟೆ ಆಗಿದೆ, ಮಧ್ಯರಾತ್ರಿ 1 ಗಂಟೆ. ಮಧ್ಯರಾತ್ರಿಲಿ ನನಗೇನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಒಂದು ಸುಬ್ಲಕ್ಷ್ಮಿ ಇದ್ದಾಳೆ ಆಯಿತಾ. ಇವಳಿಗೊಂಚೂರು ನನಗೆ ಮಲಗೋಕ್ಕೆ ಬಿಡ್ತಾ ಇಲ್ಲ ಆಯಿತಾ. 1 ಗಂಟೆಯಿಂದ ಅವಾಗಿಂದ ಕಚ್ತಿದ್ದಾಳೆ. ಎಷ್ಟು ಕಚ್ತಿದ್ದಾಳೆ ಅಂದರೆ ಸೈಕಾಗೋಯ್ತು ನನಗಂತೂ. ಅಷ್ಟು ಕಚ್ತಿದ್ದಾಳೆ, ಕಾಲು ಕಚ್ತಿದ್ದಾಳೆ, ಕೈ ಕಚ್ತಿದ್ದಾಳೆ. ಮಲ್ಕೊಂಡ್ರೆ ತಲೆ ಮೇಲೆ ಬಂದೆಲ್ಲ ಅದ್ಕತ್ತಾಳೆ. ಅಯ್ಯೋ, ಎಷ್ಟು ಹಿಂಸೆ ಕೊಡ್ತಿದ್ದಾಳೆ ಅಂತಂದರೆ ನನಗೆ ಮಲ್ಗೋಕ್ಕೆ ಬಿಡ್ತಾಯಿಲ್ಲ. ಸೊ ಏನು ಮಾಡ್ಬೇಕಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ ವೈಸ್. ಸೊ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಬಿಡುವ ಅಂತಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವ್ಲಾಗ್ ತುಂಬ ಮಜವಾಗಿರುತ್ತೆ. ಮಧ್ಯರಾತ್ರಿ 1 ಗಂಟೆ, ಜಾಸ್ತಿ ಏನಿರಲ್ಲ, ಒಂದು 5-10 ನಿಮಿಷ ಅಷ್ಟೇ ಇರುತ್ತೆ. ಸೊ ಇವ್ರ ಜೊತೆ ಯಾವ್ಯಾವ ಥರ ಹೇಗೆ ಆಟ ಆಡ್ತೀನಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಗತ್ತೆ. ಸೀರಿಯಸ್ಲಿ ಟೈಮ್ ಬಂದು ಎಷ್ಟಾಗಿದೆ ಅಂತಂದರೆ ಮಧ್ಯರಾತ್ರಿ ಕರೆಕ್ಟಾಗಿ 1 ಗಂಟೆ ಆಗಿದೆ. 1 ಗಂಟೆ 1 ನಿಮಿಷ ಆಗಿದೆ. ಸೊ ಇವತ್ತು ಇವಳು ಎದ್ದೇಳೋ ಹಂಗೆ ಕಾಣಲ್ಲ. ನೋಡೋಣ ಅದೇನು ಮಾಡ್ತಾಳೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಸೊ ಇವಳು ಎದ್ಬಿಟ್ರೆ ಸಾಕು ನನಗೆ. 1 ಗಂಟೆ ಆಗ್ತಿದೆ, ನಿದ್ದೆನೂ ಬರ್ತಾಯಿಲ್ಲ, ಅವಳು ಹೋಗ್ತಾಯಿಲ್ಲ ನಿದ್ದೆ. ನನಗೊಂಚೂರು ನಿದ್ದೆ ಬರ್ತಿತ್ತು. ಅದು ಯಾವ ಜನ್ಮದಲ್ಲಿ ನಂಗೆ ಶತ್ರು ಆಗಿದ್ಲೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಂತೂ ಹೆವಿ ಕಾಡ್ತಿದ್ದಾಳೆ ನೋಡಿ. ಹೆಂಗೆ ಕೂತಿದ್ದಾಳೆ ಅಂತಂದರೆ ನಾನು ಏನೂ ಮಾಡೋಂಗಿಲ್ಲ. ನಾನು ಎಲ್ಲೋದ್ರೂ ಬರ್ತಾಳೆ. ನಾನು ಏನೂ ಮಾಡೋಂಗಿಲ್ಲ, ಒಂಚೂರು ಕೂತ್ಕೊಳ್ಳೋಂಗಿಲ್ಲ. ನಾನು ಹೇರ್ಸು ಬಿಟ್ಟರೆ ಸಾಕು, ಹಂಗೆ ಅದ್ರ ಮೇಲೆ ಹಾಕಿ ಎಗರ್ಬಿಡ್ತಾಳೆ. ಅದು ಯೂಟ್ಯೂಬ್ ಶಾರ್ಟ್ಸ್ ಥರ ನಾನು ವೀಡಿಯೋ ಮಾಡಿಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಥರ ಮಾಡಿದ್ದೀನಿ. ಅದನ್ನು ನಾನು ಜಸ್ಟ್ ಶಾರ್ಟ್ಸ್ ಥರನೇ ಹಾಕ್ತೀನಿ ಆಯಿತಾ. ವ್ಲಾಗ್ ಥರ ಮಾಡಿಲ್ಲ ನಾನು, ಅದನ್ನ ಜಸ್ಟ್ ಸಿಂಪಲ್ಲಾಗಿ ಮಾಡಿರೋದು. ಸೊ ಅದನ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಆ ಥರ ಏನಾದರೂ ಮತ್ತೆ ಇನ್ನೊಂದು ಸಲ ಮಾಡ್ತು ಅಂತಂದರೆ ಮತ್ತೆ ವೀಡಿಯೋ ಮಾಡಾಕ್ತೀನಿ ಆಯಿತಾ. ಸೊ ದಿನಮೇಲೆ ನೋಡಿ ಯಾವ ಥರ ಮಲಗಿದ್ದಾಳೆ ಅಂತ. ಹಿಂಗೆ ಮನಿಕೊಂಡ್ರೆ ನಾನು ಹೆಂಗೆ ಮನಿಕೊಳ್ಳಿ? ಹಾಂ, ಹಿಂಗೆ ಮನ್ಕೊಳ್ಳೆ. ಈಗ ಎದ್ರೆ ಸರಿ, ಈಗ ಎದ್ದೇಳ್ತೀಯಾ ಇಲ್ಲ? ಪಾಪು ಚಿನ್ನಿ ಕೈ ಕೊಡಬಾರ್ದು ಗೈಸ್. ಇವಳಿಗೆ ಕೈ ಕೊಟ್ಟರೆ ಕಚ್ಚಾಕ್ಬಿಡ್ತಾಳೆ. ಅದೇನೋ ನನ್ನೊಬ್ಳಿಗೆ ಕಚ್ತಾಳೆ. ನಮ್ಮ ಅಮ್ಮನಿಗೂ ಹಂಗೆ ಮಾಡಲ್ಲ, ನಮ್ಮ ತಮ್ಮನಿಗೂ ಹಂಗೆ ಮಾಡಲ್ಲ, ನನಗೊಬ್ಳಿಗೆ ಹಂಗೆ ಮಾಡ್ತಾಳೆ ಅವಳು. ಅದೇನೋ ಕಾಣೆ ಗೊತ್ತಿಲ್ಲ. ಎದ್ದಾಳೆ? ಈಗೇನು ಎದ್ದೇಳ್ತೀಯ ಇಲ್ಲ? ಎದ್ದೇಳೋ. ಆಯ್ತು, ಇಲ್ಲೇ ಮಲಿಕೋ, ನಾನು ಹಿಂಗೆ ಮಲಿಕೋತೀನಿ. ಆಯ್ತು, ಹಿಂಗೆ ಮಲಿಕೋ. ಪಪ್ಪಿ ಕೊಟ್ಲು ಗೈಸ್, ಪಪ್ಪಿ ಕೊಟ್ಲು. ಹಾಕಿ ಕಚ್ತಾಳೆ ನೋಡಿ. ಈಗ ಮಕ್ಕಗೀಗ ಪರ್ಚ್ಕಿರ್ಸ್ಬಿಟ್ರೆ ಏನಿಲ್ಲ ನಿನ್ನ ಅಷ್ಟೇ ನನ್ನ. ಅಯ್ಯೋ ಗೈಸ್, ಹಿಂಗೆ ಮನೆ ಕಂಡ್ರೆ ಎದ್ದೇಳಿಸ್ಬಿಡ್ತಾಳೆ. ಅದೇನೋ ಮಲ್ಕೊಳೆ. 1 ಗಂಟೆ ಆಗ್ತಿದೆ ಟೈಮು. ನಾಳೆ ಬೇಗ ಎದ್ದು ಕಾಫಿ ಮಾಡಿಕೊಂಡು ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಆಚೆ ಹೋಗ್ಬೇಕು. ಇವತ್ತು ನೀನು ಮಲಿಕೋ, ನಾಳೆ ಎಲ್ಲ ಮನೇಲೇ ಇರ್ತೀಯ. ಆರಾಮಾಗಿ ನಿಂದೇ ಬೆಡ್ಡಿದ್ದು ಆರಾಮಾಗಿ ನೀನು ಮಲ್ಕೋಬೋದು ಆಯಿತಾ. ಬೆಳಗ್ಗೆಯಿಂದ ಸಂಜೆವರೆಗೂ ಬಿತ್ಕೊಂಡೇ ಇರ್ತಾಳೆ. ಅದೆಷ್ಟು ನಿದ್ದೆ ಮಾಡ್ತಾಳೆ ಗೊತ್ತೋ. ಚಿನ್ಕುಳ್ಳಿ. ನಿನ್ನ ಬಾಯಿ ತೋರಿಸು ಅಮ್ಮ. ಕೈ ಬರೀ ಕಚ್ಚೋದು, ಪರ್ಚೋದು, ಗಿಂಡೋದು,
ಹಾಂ, ಆಯ್ತು, ಅಲ್ಲೇ ಇರು, ಚೆನ್ನಾಗೇ ಇದ್ದೆ, ಅಲ್ಲೇ ಇರು. ಗೈಸ್, ಈ ಬುಕ್ಕಲ್ಲಿ ನಾನು ಆವಾಗಲೇ ಏನೋ ಬರೀತಿದ್ದೆ ಆಯಿತಾ, ಬರೆಯೋಕ್ಕೂ ಬಿಟ್ಟಿಲ್ಲ ಗೈಸ್, ನನಗೆ ಬರೆಯೋಕ್ಕೂ ಬಿಟ್ಟಿಲ್ಲ. ಇದ್ರ ಮೇಲೆ ಬಂದು ಮಲಗವಳೆ, ಬರೆಯೋಕ್ಕೂ ಬಿಟ್ಟಿಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ಆದರೂ ಕ್ಯೂಟು ಗೈಸ್, ನನಗೆ ಎಷ್ಟು ಇಷ್ಟ ಗೊತ್ತಾ ಹೇಳು. ಅವಳು ಏನು ಮಾಡಿದ್ರು ನಂಗೆ ಕೋಪ ಬರಲ್ಲ, ಬಟ್ ಗಿಂಡ್ಬಿಟ್ರೆ ನನಗೆ ಕೋಪ ಬರುತ್ತೆ, ಬಟ್ ನಾನೇನು ಮಾಡಲ್ಲ. ಆಯ್ತು, ಅಲ್ಲೇ ಇರು, ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಓಕೆ, ನೀನು ಹೋದ ಜನ್ಮದಲ್ಲಿ ನನ್ನ ಫ್ರೆಂಡಾಗಿ ನಿನ್ನ ಶತ್ರು ಆಗಿದ್ದಿದ್ರೆ ಕ್ಷಮಿಸಿಬಿಡು, ಬಟ್ ಈ ಜನ್ಮದಲ್ಲಿ ಈ ಥರ ಕಾಡಬೇಡ ಮಗಳೇ, ದಯವಿಟ್ಟು ಕಾಡಬೇಡ. ನಿನಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡುವೆನು. ಏನು ಹೇಳು? ಮದುವೆ ಮಾಡುವೇನು. ಚಿನ್ಕುಳ್ಳಿ ಕ್ಯೂಟಾಗಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಓಯ್, ಎಲ್ಗೋಗಿದೆ? ಹಾಂ, ನೀರು ಕುಡ್ಕೊಂಬರಕ್ಕೆ ಹೋಗಿದ್ದಾ? ಎದ್ದೇಳು ಅಂದಾಗ ಎದ್ದೇಳಲಿಲ್ಲ. ಈಗ ನೋಡಿದ್ರೆ ಆಚೆ ಹೋಗ್ಬಿಟ್ಟು ಬಂದಿದ್ಯಾ. ಸುಮ್ಮನೆ ಮಲಿಕೊಂಡ್ರೆ ಸರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ತಮ್ಗಳಿಗೆ ಹೇಳ್ತಾ ಇರೋದು. ಯಾರಿಗೆ ಹೇಳ್ತಾ ಇರೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಂದು ಬಿದ್ಕ. ಹಲೋ ಮೇಡಮ್, ತಮ್ಗಳಿಗೆ ಹೇಳ್ತಾ ಇರೋದು. ಈಗ ಬಂದು ಮನಿಕೊಂಡ್ರೆ ಸರಿ, ಇಲ್ಲ ಅಂದರೆ ತೆಗೆದು ಆಚೆ ಬಿಟ್ಬಿಡ್ತೀನಿ. ಬಾಮ್ಮ ಮನಿಕೊಳ್ಳೋಣ, ಬಾಮ್ಮ ಬಾಕಂದ, ಹಂಗೆಲ್ಲ ಮಾಡಬಾರ್ದು, ನಿದ್ದೆ ಕೆಡಬಾರ್ದು. ನಿನಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ, ಕಣ್ಣೆಲ್ಲ ನೋವುತ್ತೆ. ಇಲ್ಲಿ ನೋಡು, ಕಣ್ಣೆಲ್ಲ ನೋವುತ್ತೆ. ನೋಡು, ಹಿಂಗೆಲ್ಲ ಮಾಡೋದು ತಪ್ಪು ಆಯಿತಾ. ನಾನು ಪ್ರೀತಿಯಿಂದ ಮಾತಾಡ್ಸ್ತಾಯಿದ್ದೀನಿ ತಾನೆ, ಪ್ರೀತಿಯಿಂದ ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ಈಗ ಎಗರ್ತಾಳೆ ನೋಡಿ ಗೈಸ್, ಹೆಂಗೆ ಎಗರ್ತಾಳೆ ಗೊತ್ತಾ? ಈ ಥರ ನಮ್ಮನೆ ಹುಡುಗಿ ಇದು. ಎಗ್ರೆ ಹುಲಿ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಎಗರ್ತೀಯ ಇಲ್ಲ? ಎಗರು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇಲ್ಗಡೆ ಬನ್ನಿ. ಓಕೆ ಗೈಸ್, ಈ ವ್ಲಾಗ್ ಅಷ್ಟೊಂದು ಇರಲಿಲ್ಲ, ಜಸ್ಟ್ ಸ್ಯಾಂಪಲಾಗಿ ಮಾಡಿದ್ದೆ, ಜಸ್ಟ್ ಮೆಮೊರಿಗೋಸ್ಕರ ಅಷ್ಟೇ ಮಾಡಿದ್ದೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವ್ಲಾಗ್ಸ್ ನೋಡಿದ್ದಕ್ಕೆ. ನನ್ನ ಹಿಂದಿನ ಗೋವಾ ವ್ಲಾಗ್ಸ್ ನೀವು ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ. ಸೊ ಎಷ್ಟು ಖರ್ಚಾಗಿದೆ, ಯಾವ ಥರ ಖರ್ಚಾಗಿದೆ, ಏನೇನೆಲ್ಲ ಮಾಡಿದ್ವಿ, 3 ಡೇಸ್ಗೆಲ್ಲ 30,000 50,000 ಹೇಗೆ ಖರ್ಚಾಯಿತು ಅನ್ನೋದು ಕೂಡ ಆ ವಿಡಿಯೋಸಲ್ಲಿ ನೀವು ನೋಡಬಹುದು. ಸೊ ಇನ್ಮೇಲಿಂದ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ತುಂಬಾ ನಂಗೆ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ರಿಗೂ ಬಾಯ್, ಟಾಟಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಎಲ್ರಿಗೂ ಶುಭರಾತ್ರಿ. ಇದೇನಿದು ಕೆನ್ನೆ ಕೆಳಗಡೆ ಬಂದ್ಬಿಡ್ತು. ಓಕೆ ಫೈನ್, ಬಾಯ್ ಗಾಯ್ಸ್, ಬಾಯ್. ಇವತ್ತು ವಿಡಿಯೋ ಬಂದು ಸ್ನ್ಯಾಪ್ಚಾಟಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ಕ್ಯೂಟಾಗಿ ಕಾಣೋಣ ಅಂತ. ನಾನು ಹಿಂಗೆ ಇದ್ರು ಕ್ಯೂಟಾಗಿ ಇದ್ದೀನಿ ಬಿಡಿ. ಓಕೆ ಗೈಸ್, ಗುಡ್ ನೈಟ್, ಬಾಯ್. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಆ್ಯಂಡ್ ಯೂಟ್ಯೂಬಲ್ಲಿ ಫಾಲೋ ಮಾಡದೆ ಇರಬೇಡಿ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಂಟರ್ಟೈನ್ಮೆಂಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತದೆ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡ್ತು ಅಂತಂದರೆ ಸೊ ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮಾಡ್ತೀನಿ ಕೂಡ. ಓಕೆ ಗೈಸ್, ಬಾಯ್, ಟಾಟಾ, ಲವ್ ಯು ಎಲ್ರಿಗೂ, ಬಾಯ್.